चन्नबसवा स्कूल ऑफ नर्सिंग, मेन रोड, नोबल पब्लिक स्कूल इंग्लिश मीडियम अपोजिट। बसवा कल्याण शहर में आवारा कुत्तों का खौफ बढ़ता जा रहा है। देखा जा रहा है कि कुत्ते लोगों को काट रहे हैं और पिछले 2 दिनों में लगभग 16 लोग इन कुत्तों का शिकार हो चुके हैं। इस समय सड़कों पर जनता, बच्चे और बुजुर्ग सतर्क रहें। बसवा कल्याण सीएमसी की ओर से कुत्तों को पकड़ने की मुहिम जारी है। सीएमसी कमिश्नर ने बसवा कल्याण के लोगों से अपील की है कि यदि आपके क्षेत्र या गली में कोई आवारा कुत्ता दिखाई दे तो तुरंत सूचना दें। सर, जैसा कि बसवा कल्याण तालुके में जो अभी पेशेंट की तादाद बढ़ रही है कुत्ते काटने से, उस पर आपका क्या काम चल रहा है और क्या कहना है आपका सर लोगों के लिए मैसेज? ಎಲ್ಲ ಬಸವ ಕಲ್ಯಾಣ ನಗರದ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಗೌರವಾನ್ವಿತ ನಾಗರಿಕರೇ ನನ್ನ ನಮಸ್ಕಾರಗಳು. ನಾನು ರಾಜು ಬಣಕಾರ್, ಪೌರಾಯುಕ್ತರು, ಬಸವ ಕಲ್ಯಾಣ ನಗರಸಭೆ. ಎಲ್ಲ ಸಾರ್ವಜನಿಕರು ಮತ್ತು ನಾಗರಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈಗಾಗಲೇ ನಗರದಲ್ಲಿ ಸಾಕಷ್ಟು ನಾಯಿಗಳ ಹಾವಳಿ, ಹಂದಿಗಳ ಹಾವಳಿ ಮತ್ತು ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು, ಅವುಗಳ ನಿಯಂತ್ರಣಕ್ಕಾಗಿ ನಾವು ಈಗಾಗಲೇ ನಗರಸಭೆಯಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಈಗಾಗಲೇ ನಾಯಿಗಳ ಕಾರ್ಯಾಚರಣೆಯನ್ನ ನಾವು ನಗರಸಭೆ ವತಿಯಿಂದ ಪ್ರಾರಂಭಿಸಿದ್ದು, ಅವುಗಳನ್ನ ನಾವು ABC ರೂಲ್ಸ್ ಅಂತ ಒಂದಿದೆ, ಮತ್ತೆ ಅಂದ್ರೆ ಸಂತಾನಹರಣ ಚಿಕಿತ್ಸೆ ಮಾಡುವಂತದ್ದು. ಆ ನಿಯಮದಡಿ ನಾವು ಈಗಾಗಲೇ 704 ನಾಯಿಗಳನ್ನ ನಾವು ಸಂತಾನಹರಣ ಚಿಕಿತ್ಸೆ ಕೊಡಿಸ್ಬೇಕಂತ ಹೇಳಿ ಇವತ್ತು ಅಂದ್ರೆ ದಿನಾಂಕ 14/8/2024 ನಮ್ಮ ಪಶು ವೈದ್ಯಾಧಿಕಾರಿಗಳಿಂದ ಅದನ್ನ ಅಂದಾಜು ಪಟ್ಟಿಯನ್ನು ತಯಾರಿಸಿಕೊಂಡು ಬಂದಿದ್ವಿ. ಇವತ್ತು ಟೆಂಡರ್ ಕೂಡ ಕರೀತಾ ಇದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈಗಾಗಲೇ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ನಾಯಿಗಳಿಂದ ಕೆಲವು ತೊಂದರೆಗಳಾಗಿರೋದನ್ನ ನಾವು ಕೂಡ ಖುದ್ದಾಗಿ ಹೋಗಿ ಮಾನ್ಯ ಸಹಾಯಕ ಆಯುಕ್ತರು, ತಹಶೀಲ್ದಾರ್ ಸಾಹೇಬರು ಮತ್ತು ಪೊಲೀಸ್ ಇಲಾಖೆಯ CPI ಸಾಹೇಬರೊಂದಿಗೆ ನಾನು ಕೂಡ ಹೋಗಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ. ಆ ನಾಯಿಗಳನ್ನ ತಾತ್ಕಾಲಿಕವಾಗಿ ಸ್ವಲ್ಪ ನಾಯಿಗಳು ತುಂಬಾ ಆತಂಕಕಾರಿ ನಾಯಿಗಳಂತ ಕಂಡು ಬರ್ತಾವ ಅಂತ ಆತಂಕಗಳ ನಾಯಿಗಳನ್ನ ಈಗಾಗಲೇ ನಾವು ಸ್ಥಳಾಂತರಗೊಳಿಸಿ ನಮ್ಮ SWM ಸೈಟ್ ಅಲ್ಲಿ ಕೂಡ ಅವನ್ನ ಕೂಡಿ ಹಾಕೊಂಡಿದ್ದೀವಿ. ಅವುಗಳನ್ನ ABC ರೂಲ್ ಪ್ರಕಾರ ಸಂತಾನಹರಣ ಮಾಡಬೇಕು ಅಂತ. ಅದಕ್ಕಾಗಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಸಾರ್ವಜನಿಕರುಗಳು ತಮ್ಮ ಸಣ್ಣ ಸಣ್ಣ ಮಕ್ಕಳು ಇರ್ಬೋದು, ವೃದ್ಧರು ಇರ್ಬೋದು ಮತ್ತು ಎಲ್ಲ ಸಾರ್ವಜನಿಕರು ಇರ್ಬೋದು, ಆ ರೀತಿ ನಾಯಿಗಳು ಏನಾದ್ರು ಕಂಡು ಬಂದ್ರೆ ಆ ನಾಯಿಗಳಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತು ಆ ನಾಯಿಗಳಿಂದ ದೂರ ಇರಬೇಕು. ನೀವು ಆ ನಾಯಿಗಳ ಆ ಥರದ್ದು ಕಂಡು ಬಂದಾಗ ಆ ನಾಯಿಗಳಿಂದ ದೂರ ಇದ್ದು ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋಬೇಕು. ಒಂದ್ ವೇಳೆ ಯಾವ್ದಾದ್ರು ನಾಯಿಗಳು, ಹುಚ್ಚು ನಾಯಿಗಳು ಅಥವಾ ಹಿಂಗ ಆತಂಕಕಾರಿ ನಾಯಿಗಳು ಏನಾದ್ರು ಕಂಡು ಬಂದ್ರೆ ಕೂಡಲೇ ನಗರಸಭೆಗೆ ಅಥವಾ ನಗರಸಭೆ ದೂರವಾಣಿಗೆ ನೀವು ಸಂಪರ್ಕ ಮಾಡಿದಲ್ಲಿ ಅವುಗಳನ್ನ ನಾವು ಕೂಡಲೇ ಸ್ಥಳಾಂತರಗೊಳಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ತೇವೆ. ಇದರೊಂದಿಗೆ ಸಾರ್ವಜನಿಕರು ಸಹಕಾರದೊಂದಿಗೆ ನಾವು ಈ ಕಾರ್ಯವನ್ನು ಮಾಡಬೇಕಾಗಿರೋದ್ರಿಂದ ಎಲ್ಲ ಬಸವ ಕಲ್ಯಾಣ ನಗರದ ಸಾರ್ವಜನಿಕರು ಸಹಕರಿಸಿ ನಮಗೆ ಈ ಕಾರ್ಯಕ್ಕೆ ಕೈಗೂಡಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಸಂದೇಶವನ್ನ ಎಲ್ಲ ಸಾರ್ವಜನಿಕರು ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತೀನಿ. नमस्कार। सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट मिले।